ಏನೇನೋ ಪ್ರಯತ್ನ ಪಟ್ಟರು ಮುಖದಲ್ಲಿರೋ ಪಿಗ್ಮೆಂಟೇಷನ್ ವಾಸಿಯಾಗಿರಲ್ಲ. ಪಿಗ್ಮೆಂಟೇಷನ್ ಬಂದು ಸುಮಾರಷ್ಟು ವರ್ಷ ಆಗೋಗಿರುತ್ತೆ. ಕೊನೆಗೆ ಅವರು ಹೋಪ್ಸೇ ಲೂಸ್ ಮಾಡಿಬಿಟ್ಟಿರ್ತಾರೆ. ಹೋಗಲ್ಲಪ್ಪ ಇದು. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಆ ಮೆಡಿಸಿನ್ಸ್ಗೆ. ಅದು ಅಪ್ಲೈ ಮಾಡಿದ್ರೆ ಹೋಗುತ್ತೆ ಮತ್ತು ತಿರುಗಿ ವಾಪಸ್ ಬರುತ್ತೆ. ಕೆಲವರಿಗೆ ಅದು ರಿವರ್ಸ್ ಎಫೆಕ್ಟು ಆಗಿರುತ್ತೆ. ಸೊ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೇ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸುಳ್ಳು. ಯಾಕೆ ಅಂದರೆ ಏನು ಖರ್ಚು ಮಾಡ್ದೇನೆ ನಮ್ಮ ಸ್ಕಿನ್ನಿನ ಹೊಳಪು ಅಥವಾ ನಮ್ಮ ಆರೋಗ್ಯದ ವೃದ್ಧಿ ಮಾಡ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ನಮ್ಮ ಅಡುಗೆ ಮನೆ. ಅಡುಗೆ ಮನೆಯನ್ನು ನಾನು ಆಯುರ್ವೇದದ ಭಂಡಾರ ಅಂತ ಹೇಳ್ತೀನಿ. ಯಾಕೆ ಅಂದರೆ ಅಡುಗೆ ಮನೆಯಲ್ಲಿ ಸಿಗೋಂಥ ಪದಾರ್ಥಗಳು ನಮ್ಮ ಮುಖದಲ್ಲಾಗಿರ್ಬೋದು, ನಮ್ಮ ಇಂಟೇಕಲ್ಲಾಗಿರ್ಬೋದು, ನಾವು ಯೂಸ್ ಮಾಡ್ತಾ ಬಂದಿದ್ದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜೊತೆ ನಮ್ಮ ಸ್ಕಿನ್ ಇಂಪ್ರೂವ್ ಆಗುತ್ತೆ, ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಎಕ್ಸಾಂಪಲ್ ನಾನೇ ಅದಕ್ಕೆ. ಸೊ ಏನು ಹೇಮ ಹೇಳಕ್ಕೆ ಹೊರಟಿದ್ಯಾ ಅಂತ ಅಂದಾಗ ನೋಡಿ, ಯೂಶ್ವಲಿ ಪಿಗ್ಮೆಂಟೇಷನ್ ಇದೆ ಅಂದರೆ ನಮ್ಮ ತಲೆಗೇನು ಡರ್ಮಟಾಲಜಿಸ್ಟ್ ಹತ್ರ ಹೋಗ್ತೀವಿ. ಕೆಮಿಕಲ್, ನನಗೆ ಬಂದಿದ್ದು ಕಾಲ್ಸ್, ಸುಮಾರು ಜನ ಕಾಲ್ ಮಾಡಿ ಹೇಳಿದ್ದಾರೆ ಕೆಮಿಕಲ್ ಪೀಲಿಂಗ್ಸ್ಗೆ ಹೋಗಿದ್ದಾರೆ. ಸೊ ಅದು ಮಾಡಿಸಿದಾಗ ಮಾತ್ರ ಚೆನ್ನಾಗಿರುತ್ತೆ. ಯಾವಾಗಲೂ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಕೆಮಿಕಲ್ ಪೀಲಿಂಗ್ ಮಾಡಿಸೋಕ್ಕಾಗಲ್ಲ. ಎಲ್ಲರಿಗೂ ಅಫೋರ್ಡಬಲ್ ಇಲ್ಲ. ಅಫೋರ್ಡಬಲ್ ಇದ್ದರೂ ಯಾಕೆ ಕೊಡಬೇಕು ಅಲ್ವಾ? ವಾಸಿ ಆಗಬೇಕಲ್ಲ. ಕಮ್ಮಿ ಬಜೆಟಲ್ಲಿ ವಾಸಿ ಆಗೋಂಥ ಪ್ರಯತ್ನ ಇವತ್ತಿನ ವೀಡಿಯೋ ಆಗಿರುತ್ತೆ. ಓಕೆ, ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಪಿಗ್ಮೆಂಟೇಷನ್ ಒಂಥರ ಇರಲ್ಲ. ಡರ್ಮಿಸ್, ಎಪಿಡರ್ಮಿಸ್ ಮತ್ತು ಸ್ಪಾಟ್, ಬಟರ್ಫ್ಲೈ ಎಲ್ಲ ಇರುತ್ತೆ. ನನಗಿದ್ದು ಸ್ಪಾಟ್ ಪಿಗ್ಮೆಂಟೇಷನ್. ನೋಡಿ ನೋಡಿ ಈ ಥರ ಕೈ ಇಟ್ಕೊಂಡ್ರೆ ಈ ಕೆಳಗಡೆ ಪಾರ್ಟು ಡರ್ಮಿಸ್ ಲೆವೆಲ್ ಅಂತೀವಿ, ಈ ಅಪ್ಪ ಪಾರ್ಟ್ನ ಎಪಿಡರ್ಮಿಸ್ ಲೆವೆಲ್ ಅಂತೀವಿ. ಈ ಪಾರ್ಟ್ ಇವಾಗ ನನಗೆ ಸ್ಪಾಟ್ ಇತ್ತು. ಸೊ ನನಗೆ ಡೇಸಲ್ಲಿ ಹೋಯಿತು 60 ಡೇಸ್, 60 to 80 ಡೇಸ್. ಕೆಲವರಿಗೆ 45 to 60 ಡೇಸ್ ಹೋಗಿದೆ ಬಟರ್ಫ್ಲೈ ಪಿಗ್ಮೆಂಟೇಷನ್. ಸೇಮ್ ನಾನು ಕೊಟ್ಟಿರೋ ಇದರಿಂದನೇ, ಓಕೆ, ರೆಮಿಡೀಸಿಂದನೇ. ಸೊ ಇದು ನನಗಿದ್ದು ಸ್ಪಾಟ್. ಓಕೆ, ಇಲ್ಲಿಂದ ಈ ಕಡೆಗೆ ನಾವು ಡರ್ಮಿಸ್ ಅಂತೀವಿ. ಇದು ವರ್ಷ, ತಿಂಗಳು ಕೌಂಟ್ ಮಾಡಬೇಕು. ತಿಂಗಳು ಆ್ಯಂಡ್ ವರ್ಷ ಸತತವಾಗಿ ಮಾಡ್ತಿದ್ದಲ್ಲಿ ಡರ್ಮಿಸ್ ಲೆವೆಲಲ್ಲಿ ನಮಗೆ ಪುಷ್ಪಾ ಮ್ಯಾಮ್ ತುಮಕೂರು ಡರ್ಮಿಸ್ ಲೆವೆಲ್, ರೈಟ್, ಅವ್ರಿಗೆ 50% ವಾಸಿಯಾಗಿದೆ. ಆಯಿತಾ? ಸೊ ಹೇಮ ಹೇಳೋದು ವರ್ಷಾನುಗಟ್ಟಲೆ ಅಂದರೆ ನೋ, ತಿಂಗಳಲ್ಲೂ ವಾಸಿಯಾಗುತ್ತೆ. ಬಟ್ ನಿಮ್ಮ ಮೈಂಡಲ್ಲಿ ಅದನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟು ನಮ್ಮ ನಾಗರತ್ನ ರಮೇಶ್ ಮ್ಯಾಮ್ದು ಹೇಳ್ತಿದ್ದೆ, ನಮ್ಮ ಸಬ್ಸ್ಕ್ರೈಬರು. ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ನಾನು ಯಾವಾಗಲೂ ಮಾಡಬೇಡಿ ಅಂತೀನಿ. ಅವರು 50% ಪಿಗ್ಮೆಂಟೇಷನ್ನ ವಾಸಿ ಮಾಡ್ಕೊಂಡಿದ್ದಾರೆ, ಸೆನ್ಸಿಟಿವ್ ಸ್ಕಿನ್ ಅವರು. ಸೊ ಆ ನಿಟ್ಟಿನಲ್ಲಿ ನಾವು ಹೇಳೋ ರೆಮಿಡೀಸ್ನ ಪ್ಯಾಚ್ ಟೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಯೂಸ್ ಮಾಡೋಕ್ಕೆ. ಇವತ್ತು ಅಂಥ ಪವರ್ಫುಲ್ ಒಂದು ರೆಮಿಡಿ ತಂದಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನೋಡಿ, 2 ಥರ ತಂದಿದ್ದೀನಿ. ಒಂದು ಮಸಾಜಿಂಗ್ ಕ್ರೀಮ್ ತಂದಿದ್ದೀನಿ, ಓಕೆ. ಇನ್ನೊಂದು ಬಂದುಬಿಟ್ಟು ಒಂದು ಪ್ಯಾಕ್ ತಂದಿದ್ದೀನಿ, ಓಕೆ. ಅದ್ಭುತವಾದ ಪ್ಯಾಕ್ ಇದು. ಸೊ ಜಾಸ್ತಿ ತಡ ಮಾಡೋದು ಬೇಡ, ಒಂದು ಸಲ ನೋಡ್ಕೊಂಡ್ಬಂದ್ಬಿಡಿ ಯಾವ ರೀತಿ ಮಾಡದೆ ಅದು ಅಂತ. ಪಿಗ್ಮೆಂಟೇಷನ್ಗೆ ರಾಮಬಾಣ ಈ ಮದ್ದು. ಸೊ ಮತ್ತೆ ನಾನು ಹೇಳ್ತಿದ್ದೀನಿ, ಒಂದೇ ಥರ ಸ್ಕಿನ್ ಟೈಪ್ ಇಲ್ಲ. ಡ್ರೈ, ಕಾಂಬಿನೇಷನ್, ಸೆನ್ಸಿಟಿವ್, ಆಯಿತಾ, ನಾರ್ಮಲ್, ಈ ಥರ ಎಲ್ಲ ಸ್ಕಿನ್ ಇದೆ. ಸ್ಪಾಟು, ಎಪಿಡರ್ಮಿಸ್ಸು, ಡರ್ಮಿಸ್ ಲೆವೆಲ್ಲು ಮತ್ತು ಬಟರ್ಫ್ಲೈ ಅಲ್ವಾ. ಸೊ ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೈಪ್ ಆ್ಯಂಡ್ ಟೈಮಿಂಗ್ಸ್ ಆಗುತ್ತೆ. ಕೆಲವ್ರಿಗೆ ಬೇಗ ವಾಸಿ ಆಗಬೇಕು, ಕೆಲವರು 6 ದಿನದಲ್ಲಿ ಹೋಗುತ್ತೆ. ಸೊ ಹಂಗಂತ ಯಾರೋ ನಮ್ಮ ಸಬ್ಸ್ಕ್ರೈಬರ್ಗೆ 6 ದಿನದಲ್ಲಿ ಹೋಯ್ತು 6 ವರ್ಷದ ಪಿಗ್ಮೆಂಟೇಷನು. ಹಂಗಂತ ನಾನು ಜಗಳಾಡೋಕ್ಕಾಗ್ತ ಅವ್ರ ಹತ್ರ. ನನಗೆ 60 ದಿನ ನಾ ಹೇಳ್ಕೊಟ್ಟಿದ್ದು ಅವ್ರಿಗೆ ಬೇಗ ವಾಸಿ ಆಯಿತು, ನನಗೆ ಲೇಟ್ ಆಯಿತು. ಸ್ಕಿನ್ನು ಪಿಗ್ಮೆಂಟೇಷನ್ ಮೇಲೆ ಡಿಪೆಂಡ್. ಫ್ರೆಂಡ್ಸ್, ಇಲ್ಲಿ ನಾನು 1 ಚಮಚದಷ್ಟು ಹಂಗ್ ಕರ್ಡ್ ತೊಗೊಂಡಿದ್ದೀನಿ. ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ, ಒಂದು ಎನ್ಸೈಮ್ ಇದೆ, ಅಂದರೆ ಬ್ಯಾಕ್ಟೀರಿಯಾ, ಅದು ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ ಎತ್ತಿದ ಕೈ. ಇದಕ್ಕೆ 1 ಚಮಚದಕ್ಕೆ ನಾನಿಲ್ಲಿ 1/4 ಚಮಚಕ್ಕಿಂತ ಕಮ್ಮಿ ನಿರ್ಮಲ್ ಬ್ರ್ಯಾಂಡ್ ಅವರ ಕಸ್ತೂರಿ ಅರಿಶಿನ ಹಾಕ್ತಾಯಿದ್ದೀನಿ. ದಯವಿಟ್ಟು ಮೆಷರ್ಮೆಂಟ್ ಬಗ್ಗೆ ಗಮನ ಕೊಡಿ. ಲಿಕ್ವಿಡ್ ಫಾರ್ಮೇಷನ್ ನೋಡಿ ಯಾವ ಥರ ಇದೆ ಅಂತ. ಇದು ಪಕ್ಕಕ್ಕೆ ಇಟ್ಕೊಬರ್ತೀನಿ. ಇದು ಇಮ್ಮಿಡಿಯೇಟ್ ರಿಸಲ್ಟ್ ಕೊಡುತ್ತೆ ನಿಮಗೆ, ಓಕೆ. ಇಲ್ಲಿ 1 ಚಮಚದಷ್ಟು ಆರೆಂಜ್ ಸಿಪ್ಪೆನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, 1 ಚಮಚ. ಇದಕ್ಕೆ 1/4 ಚಮಚಕ್ಕಿಂತ ಅರ್ಧ ಚಮಚ ಮಧ್ಯದಲ್ಲಿ, ನಾನು ಲಾಸ್ಟ್ ಟೈಮ್ ವೀಡಿಯೋಲಿ ಹೇಳಿದೆ, 1800 ರೂಪಾಯಿ ಕೊಟ್ಟು ನಾನು ಶ್ರೀಗಂಧದ ಪುಡಿ ಗಂಧಿಗೆ ಅಂಗಡಿಯಿಂದ ತೊಗೊಂಬಂದಿದ್ದೆ. 1 kg 1800 ಒಂದಿದೆ, ಒಂದು 4 ಪ್ಯಾಕೆಟ್ ತೊಗೊಂಬಂದಿದೆ ಅಂತ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡಿದ್ದೀನಿ. ಅಂಥ ಅದ್ಭುತವಾದ ಶ್ರೀಗಂಧ ಇರಬೇಕು, ಯಾಕಂದರೆ ಪಿಗ್ಮೆಂಟೇಷನ್ನ ಬ್ಲಿಮಿಷಸ್ನ ತೆಗೆಯುತ್ತಿದ್ದು ಶ್ರೀಗಂಧ ಒರಿಜಿನಲ್ ಆದರೆ ಮಾತ್ರ. ಇದನ್ನು ರೋಸ್ ವಾಟ್ರ್ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊತಿದ್ದೀನಿ. ಒಂದು ಮೊಸರು ಮತ್ತು ಅರಿಶಿನ, ಇನ್ನೊಂದು ಆರೆಂಜ್ ಪೀಲ್ ಪೌಡ್ರು ಮತ್ತು ಶ್ರೀಗಂಧದ ಪುಡಿ, ಆಯಿತಾ. ಇದಕ್ಕೆ ಸ್ವಲ್ಪ ರೋಸ್ ವಾಟ್ರ್, ಇನ್ನೇನು ಅಪ್ಲೈ ಮಾಡೋಂಗಿಲ್ಲ. ನೋಡಿ ಈ ರೀತಿ ಅಪ್ಲೈ ಮಾಡಿಟ್ಕೊಂಡು ಇದನ್ನು ಇಮ್ಮಿಡಿಯೇಟಾಗಿ ಅಪ್ಲಿಕೇಶನ್ ಮಾಡಬೇಕು. ಈ ಕಡೆ ಮಸಾಜಿಂಗ್ ಕ್ರೀಮು ರೆಡಿ ಇದೆ, ಈ ಕಡೆ ಪ್ಯಾಕು ರೆಡಿ ಇದೆ ನಮಗೆ. ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ, ಆಯಿತಾ. ಸೊ ಯಾವುದೂ ಹೆಚ್ಚು ಕಮ್ಮಿ ಮಾಡ್ಕೊಬೇಡಿ, ಮೆಷರ್ಮೆಂಟ್ ಪರ್ಫೆಕ್ಟಾಗಿರಬೇಕು. ಇಲ್ಲ, ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ ಅಂತ ಹೇಳ್ತಾ ಇವತ್ತೇನು ವೀಡಿಯೋ ಹೋಗೋಣ. ಫಸ್ಟು ಮುಖನ ನಮ್ಮ ಸೋಪಲ್ಲಿ ವಾಶ್ ಮಾಡಿರಿ, ಡಿಟ್ಯಾನ್, ಓಕೆ. ಸೊ ಈಗ ಚೆನ್ನಾಗಿ ಇದನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಸಿಹಿ ಮೊಸರು, ಫ್ರಿಜ್ಜಲ್ಲಿರೋ ಮೊಸರು, ಹಂಗ್ ಕರ್ಡ್, ಓಕೆ. ಇದರಲ್ಲಿ
ಚೆನ್ನಾಗಿ ಮಸಾಜ್ ಮಾಡಬೇಕು. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನಿಮ್ಮ ಮುಖ ಎಲ್ಲೂ ಆಗಲ್ಲ. ನಿರ್ಮಲ್ ಬ್ರ್ಯಾಂಡ್ ಅವ್ರು ತಗೊಳ್ಳಿ. ಓಕೆ, ಸಿಹಿ ಮೊಸರು ತಗೊಳ್ಳಿ. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿ. ಓಕೆ, ಇದನ್ನು ಮುಖದ ಮೇಲೆ ಇಡೋಕ್ಕೆ ಬರಲ್ಲ. ಯಾವುದೇ ಕಾರಣಕ್ಕೆ ಅಂಗಡಿಗೆ ಸಿಗೋ ಮೊಸರು ಹಾಕಬೇಡಿ. ಯಾಕೆಂದರೆ ಅದರಲ್ಲಿ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ನನ್ನ ಮುಖ ಎಲ್ಲೋ ಆಗಲಿಲ್ಲ. ಓಕೆ, ಸೊ ನೀಟಾಗಿ ಓಕೆ. ಜಸ್ಟ್ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಮುಖ ಎಲ್ಲಾದರೂ ಎಲ್ಲೋ ಆಯಿತಾ? ಎಲ್ಲೋ ಆಗಿಲ್ಲ. ಓಕೆ, ಈಗ ನಾನಿಲ್ಲಿ ಆರೆಂಜ್ ಪೀಲ್ ಪೌಡ್ರ್ ಹಾಕಿದ್ದೀನಿ. ಅಂದರೆ ಮುಖದಲ್ಲಿ ಆರೆಂಜ್ ಪೀಲಲ್ಲಿ ಏನಿದೆ, ವಿಟಮಿನ್ ಸಿ ಇದೆ. ನಾನು ಯಾವಾಗಲೂ ಹೇಳೋಂಗೆ ನಿಮ್ಮ ಡೈಲಿ ಇಂಟೇಕಲ್ಲಿ ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿರಬೇಕು. ಶ್ರೀಗಂಧ ಬಂದ್ಬಿಟ್ಟು ಸ್ಕಿನ್ನ ಈ ಬಿಸಿಲಿಗೆ ಕಾಪಾಡುತ್ತೆ. ಒಳ್ಳೆ ಕ್ವಾಲಿಟಿದು. ನಾನೀಗಾಗಲೇ ನಿಮ್ಮ ಜೊತೆ ಶೇರ್ ಮಾಡಿದೆ, 1800 ರೂಪಾಯಿ ಅದು ಅಂತ. ಓಕೆ, ಅಂದರೆ KGಗೆ. ಸೊ ನೋಡಿ, ಈ ವಿಟಮಿನ್ ಸಿ ಏನು ಮಾಡುತ್ತೆ ಅಂದರೆ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಪಿಗ್ಮೆಂಟೇಷನ್ನ ತೆಗಿಯೋಕ್ಕೆ ಸಹಾಯ ಮಾಡುತ್ತೆ. ಅಲ್ಲಿ ಸ್ಕಿನ್ನ ಬ್ಲಿಮಿಷಸ್ ಆಗಿರುತ್ತೆ, ಅಂದರೆ ಅದನ್ನು ಫೇಡ್ ಮಾಡ್ತಾ ಬರುತ್ತೆ. ಓಕೆ ಓಕೆ, ಅಂತಿದೆ ಸ್ಯಾಂಡ್ಲ್ವುಡ್ ಪೌಡರ್. ಇದೊಂದು 4 ರಿಂದ 5 ನಿಮಿಷ, ಆಲ್ಮೋಸ್ಟ್ 8 ನಿಮಿಷ ಆಗಲಿ. ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಓಕೆನಾ? ನೋಡಿ, ಇದು ಕಂಪ್ಲೀಟ್ ಡ್ರೈ ಆಗಬೇಕು. ಆಲ್ಮೋಸ್ಟ್ 7 ಮಿನಿಟ್ಸ್ ಆಗಿದೆ. ಯಾಕೆಂದರೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಅಂತ. ಸೊ ಶ್ರೀಗಂಧ ಒರಿಜಿನಲ್ ತೊಗೊಂಡಾಗ ನಮಗೆ ಇಮ್ಮಿಡಿಯೇಟ್ ರಿಸಲ್ಟು. ನಾನಿಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಕಸ್ತೂರಿ ಅರಿಶಿಣದಲ್ಲಿ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಸೊ ನಿಮ್ಮ ಸ್ಪಾಟ್ ಪಿಗ್ಮೆಂಟೇಷನ್, ಡರ್ಮಿಸ್ ಎಲ್ಲ ವಾಸಿಯಾಗುತ್ತೆ. ನಾವು ಹೇಳೋ ಮೆಷರ್ಮೆಂಟ್ ಹಾಕಬೇಕು ಮತ್ತು ನಾವು ಹೇಳೋ ಕ್ವಾಲಿಟಿ ಹಾಕಬೇಕು. ಕ್ವಾಲಿಟಿಗೆ ಕಾಂಪ್ರಮೈಸೇ ಇಲ್ಲ. ಫ್ಲಾಲೆಸ್ ಸ್ಕಿನ್ ಬರುತ್ತೆ. ಮತ್ತು ವಿಟಮಿನ್ ಸಿ ಬಂದುಬಿಟ್ಟು ಆರೆಂಜ್ ಪೀಲ್ ಪೌಡ್ರು, ಅದು ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಡೀಪ್ ಇನ್ಸೈಡ್ ಹೋಗಿ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ. ಬಂಗಗೆ ಮುಖ್ಯವಾದ ಕಾರಣ ಮೆಲಾನಿನ್ ಪ್ರೊಡಕ್ಷನ್, ಅದನ್ನೇ ಝೀರೋ ಮಾಡುತ್ತೆ ವಿಟಮಿನ್ ಸಿ ಪ್ಲಸ್ ದ ಶ್ರೀಗಂಧ ನಾವು ಯೂಸ್ ಮಾಡಿರೋದು. ಸೊ ಅದಕ್ಕೆ ನಾನು ಹೇಳೋದು ಬ್ರ್ಯಾಂಡ್ ಮೇಲೆ ಹೋಗಿ, ನಿರ್ಮಲ್ ಬ್ರ್ಯಾಂಡ್. ಇವಾಗ ಶ್ರೀಗಂಧನೂ ಅಷ್ಟೇ. ಶ್ರೀಗಂಧ ನಿಮಗೆ 30 ರೂಪಾಯಿಗೂ ಸಿಗುತ್ತೆ, 100 ರೂಪಾಯಿಗೂ ಸಿಗುತ್ತೆ. ಸೊ ಕ್ವಾಲಿಟಿ ಮೇಲೆ ಹೋಗಿ. ಓಕೆನಾ? ನಾವು ಪದಾರ್ಥಗಳನ್ನ ಮುಖಕ್ಕೆ ಹಾಕುವಾಗ ನಮಗೆ ಇಮ್ಮಿಡಿಯೇಟ್ ರಿಸಲ್ಟ್ ಬೇಕು ಅಂದರೆ ನಾವು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಹಾಕಬೇಕು. ನೀವು ಈ ರೆಮಿಡಿ ಮಾಡ್ಕೊಂಡು ಜಸ್ಟ್ ನಿಮ್ಮ ಕೈನ ಮುಖದ ಮೇಲೆ ಹಿಡಿ, ನೀವೇ ಹೇಳ್ತೀರಾ ಮ್ಯಾಕ್ಸಿಮಮ್ ಚೇಂಜಸ್ ಆಗುತ್ತೆ ಅಂತ. ನೀಟಾಗಿ ಒಂದು ಸಲ ಮುಖ ತೊಳ್ಕೊಂಬಿಡ್ತೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ಕಣ್ಣಿಗೂ ಇಲ್ಲಿಗೆ ವ್ಯತ್ಯಾಸ. ಸೊ ಇದು ನೋಡಿ, ಓಕೆ. ಮೊಸರಿಗೆ ಯಾರೂ ಅಲರ್ಜಿ ಇಲ್ಲ ಅನ್ಸುತ್ತಲ್ವಾ? ನೋಡಿ, ವೈಪ್ ಮಾಡಿದ್ರೂ ಇಷ್ಟು ಅದ್ಭುತವಾದ ಶೈನಿಂಗು. ಓಕೆ, ನನಗೂ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು, ಆಯಿತಾ? ಕೆಲವರು ನನಗೆ ಫೋನ್ ಮಾಡ್ತಾರೆ, ವಾಟ್ಸಪ್ಪಲ್ಲಿ ಫೋನ್ ಮಾಡಿ ಹೇಳ್ತಾರೆ, ಹೇಮಾ ಒಂಥರ ಡಿಪ್ರೆಷನ್ ಆಗೋಗಿದೆ ನಮಗೆ. ಆ ಥರ ಎಲ್ಲ ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ. ಓಕೆ, ನನ್ನ ಸ್ಕಿನ್ನು ನೋಡಿ, ಆಯಿತಾ? ಸೊ ನನಗಾಗಿದೆ ಅಂದರೆ ನಿಮ್ಗೆ ಯಾಕಾಗಲ್ಲ?
ಡೆಫಿನೆಟ್ ಆಗುತ್ತೆ. ನಾನು ಯಾವಾಗಲೂ ವೀಡಿಯೋ ಮಾಡುವಾಗ ಅದೇ ಹೇಳೋದು, ವೀಡಿಯೋ ಮಾಡುವಾಗ ಹೇಳೋದು ಒಂದೇ ವಿಷಯ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ನೆವರ್ ಲೂಸ್ ಹೋಪ್ಸ್. ಎಲ್ಲದಕ್ಕೂ ಸೊಲ್ಯೂಷನ್ ಇದೆ, ಬಟ್ ಇಟ್ ವಿಲ್ ಟೇಕ್ ಟೈಮ್. ನಾವು ಕರೆಕ್ಟ್ ಪ್ರಾಡಕ್ಟ್ಸ್ನ ತೊಗೋಬೇಕು. ಇವಾಗ ನನಗೆ ಯಾವುದಿದೆ, ಸ್ಪಾಟ್ ಇದೆಯಾ, ಬಟರ್ಫ್ಲೈ ಇದೆಯಾ ಅಂತ ಎಲ್ಲ. ಸೊ ನನಗೆ ಬೆಳಗ್ಗೆ ಒಬ್ಬರು ಕಾಲ್ ಮಾಡಿದರು ರಾಮನಗರದಿಂದ, ಅವ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ, ಸಾರಿ. ಶಾಂಪು ಬೇಕು ಅಂತ ಕಾಲ್ ಮಾಡಿದರು. ಹೀಗೆ ಕಾನ್ವರ್ಸೇಷನಲ್ಲಿ ಮಾತಾಡಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ಅವ್ರು ನನ್ನ ಹತ್ರ ಡಿಸ್ಕಸ್ ಮಾಡಿಕೊಂಡು ಹೇಳ್ಕೊತಾ ಇದ್ರು. ಹಿಮ ನನಗೆ ಕೈಯಲ್ಲೆಲ್ಲ ಸೀಳ್ ಬಿಟ್ಟಿದೆ, ಅಂದರೆ ಕ್ರ್ಯಾಕ್ಸ್ ಆಗಿದೆ ಅಂತ ಅಂದರು. ಯಾಕೆ ಅಂತ ಕೇಳಿದೆ. ಮಸಿ ಪಾತ್ರೆ ಎಲ್ಲ ತೊಳಿತೀನಿ ನಾನು. ಅದಕ್ಕೆ ನಾನು ಆ ಮ್ಯಾಮ್ಗೆ ಒಂದೇ ಮಾತು ಹೇಳಿದೆ, ನೀವು ಶಾಂಪು ತೊಗೋತೀರಾ, ಶಾಂಪು ಜೊತೆ ಕ್ರೀಮ್ಸ್ ತೊಗೊಳ್ಳಿ, ನನ್ನ ಹತ್ರ ಇದೆ. ಸೊ ಇಟ್ ಕ್ಯಾನ್ ಕ್ಯೂರ್ ಅದೇನೇನು ಕ್ರ್ಯಾಕ್ ಆಗಿದೆ ನಿಮಗೆ. ಯಾಕೆ ಹೇಳಿದೆ ಅಂದರೆ, ನಾವು ಇಡೀ ಹೆಣ್ಮಕ್ಳು ಇಡೀ ಜೀವನನ ನಾವು ಏನಂತೀವಿ ತ್ಯಾಗ ಮಾಡಿಬಿಟ್ಟಿರ್ತೀವಿ ಫ್ಯಾಮ್ಲಿಗೆ ಅಂತ. ಬಟ್ ಈ ತ್ಯಾಗದಲ್ಲೂ ಸ್ವಲ್ಪ ಟೈಮ್ನ ನಮಗೋಸ್ಕರ ಎತ್ತಿಟ್ಕೊಳ್ಳಿ. ನಾನು ಹೇಳೋದು ಪ್ರತಿಯೊಬ್ಬರಿಗೂ ಅಷ್ಟೇ, ಸ್ವಲ್ಪ ಟೈಮ್ ನಮ್ಮದು ಅಂತ ಇದೆ. ಫ್ಯಾಮಿಲಿ, ಗಂಡ ಮಕ್ಕಳು ಇಷ್ಟು ವರ್ಷ ನೋಡ್ಕೊಂಬಿಟ್ಟಿದ್ದೀವಿ, ಮುಂದಕ್ಕೂ ನೋಡ್ಕೋತೀವಿ, ಇಲ್ಲ ಅಂತಲ್ಲ. ಬಟ್ ದಿನದಲ್ಲಿ 12 ಅವರ್ಸಲ್ಲಿ ಪ್ಲೀಸ್ ನಿಮಗೋಸ್ಕರ, ನಿಮ್ಮ ಹೆಲ್ತು ಮತ್ತು ನಿಮ್ಮ ಇದಕ್ಕೋಸ್ಕರ. ಅವ್ರ ಕೈ ನೋಡಿದಾಗ ನನಗೆ ನಿಜವಾಗ್ಲೂ ಬೇಜಾರಾಯಿತು. ಅವ್ರು ಹೇಳಿದಾಗ ಮತ್ತು ಫೋಟೋ ಕಳಿಸಿದ್ರು ಇನ್ನೊಬ್ಬರು, ಬೇಜಾರಾಯ್ತು ನನಗೆ. ನಾನು ಅದಕ್ಕೆ ಹೇಳಿದೆ, ಅವರಿಬ್ರಿಗೆ ಹೇಳಿದ್ದಿಷ್ಟೇ ನಾನು, ನಿಮಗೋಸ್ಕರ ದಿನದ 24 ಗಂಟೇಲಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ನಿಮಗೆ ಎತ್ತಿಟ್ಕೊಳ್ಳಿ, ಮೇಂಟೆನೆನ್ಸ್ ಮಾಡಿಕೊಡಿ. ಆಫ್ಟರ್ 40-45 ಮೇಂಟೆನೆನ್ಸ್ ನೆಸೆಸಿಟಿ. ಇವಾಗ ಕಾರೆಲ್ಲ ತೊಗೊಂಡೋಗಿ ಮೇಂಟೈನ್ ಮಾಡ್ತೀವಲ್ಲ, 2 ವೀಲರು ಕಾರೆಲ್ಲ, ಅದೇ ಥರ ನಿಮ್ಮ ಆರೋಗ್ಯ ಆಗಿರ್ಬೋದು, ನಿಮ್ಮ ಬಾಡಿನಾಗಿರ್ಬೋದು, ಲೇಡೀಸು ಆಫ್ಟರ್ 45 ಅಥವಾ 40 ಪ್ಲೀಸ್ ಸ್ಟಾರ್ಟ್ ಗ್ರೂಮಿಂಗ್ ಯುವರ್ ಸೆಲ್ಫ್, ಆಯಿತಾ. ಗ್ರೂಮಿಂಗ್ ಅನ್ಸಲ್ಲ ಮೇಕಪ್ ಹಾಕ್ಕೊಳ್ಳೇ ಹೋಗಿ ಅಂತಲ್ಲ. ನಿಮಗೆ ಪಿಗ್ಮೆಂಟೇಷನ್ ಇದೆಯಾ, ನಿಮ್ಮ ಸ್ಕಿನ್ ಡಲ್ ಇದೆಯಾ, ನಿಮಗೆ ಪಿಂಪಲ್ಸ್ ಇದೆಯಾ, ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗಿ, ಓಕೆನಾ. ಸೊ ಮಾತಾಡ್ತಾ ಶೈನಿಂಗ್ ಜಾಸ್ತಿ ಆಗೋಯ್ತು. ಮೊಸರು, ಓಕೆ. ಸೊ ಅರ್ಶಿನ ಎಲ್ಲಾದರೂ ಇದೆಯಾ ನಿಮಗೆ? ಎಲ್ಲೂ ಅರ್ಶಿನ ಕಾಣ್ತಿಲ್ಲ ಅಲ್ವಾ. ಸೊ ನಾನು ಹೇಳೋದಷ್ಟೇ, ದಿನದ 24 ಗಂಟೇಲಿ ಲೇಡೀಸ್ ನಿಮಗೋಸ್ಕರ ಅರ್ಧ ಗಂಟೆ ನಿಮಗೋಸ್ಕರ ಕೊಡಿ. ನನಗೆ ಅರ್ಧ ಗಂಟೆ ಬೇಕು ಅಂತ ಗಂಟೆ ನಿಮ್ಮನ್ನ ಎಲ್ಲಿಂದ ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು, ಆಯಿತಾ. ಮೇಂಟೈನಿಂಗ್ ಯುವರ್ ಸೆಲ್ಫ್, ಓಕೆ. ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಇನ್ನೇನು ಡೌಟ್ಸು ಕ್ಯೂರ್ಸ್ ಲೆಟ್ ಮೀನು. ಹೊಸದು ಯಾರು ಫಸ್ಟ್ ಟೈಮ್ ಹೇಮನಾಗ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗಬಲ್ಲ. ನೋಡಿ, ನಿಜವಾಗ್ಲೂ ಇನ್ನೂ ಬಿಟ್ಟರೆ ಡಬಲ್ ಆಗ್ತಾ ಹೋಗುತ್ತೆ ಶೈನಿಂಗು, ಅಂಥ ಅದ್ಭುತವಾದ ಜಾದು ಮಾಡುತ್ತೆ. ನಾನು ತೊಗೊಂಡಿದ್ದು 1 ಚಮಚದಷ್ಟು ಮೊಸರು. ದಯವಿಟ್ಟು ಮೆಜರ್ಮೆಂಟ್ ಬಗ್ಗೆ ಗಮನ ಇರಲಿ. 1 ಚಮಚ ಮೊಸರಿಗೆ 1/4 ಚಮಚಕ್ಕಿಂತ ಕಮ್ಮಿ ಕಸ್ತೂರಿ ಅರಿಶಿನ, ನಿರ್ಮಲ್ ಬ್ರ್ಯಾಂಡ್, ಓಕೆ. ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.